ಶ್ರೀಮದ್ ಭಾಗವತ ಚತುರ್ಥ ಸ್ಕಂದ ಮುಂದುವರಿದ ಭಾಗ. ಧ್ರುವ ಚರಿತ್ರೆ. ಇಲ್ಲಿಯವರೆಗೆ ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಚರಿತ್ರೆಯ ಬಗ್ಗೆ ಬರೆದಾಯಿತು. ಇನ್ನು ಗಂಡು ಮಕ್ಕಳ ಬಗ್ಗೆ ಬರೆಯುವೆನು. ಸ್ವಯಂಭೂ ಮನುವಿಗೆ ಇಬ್ಬರು ಗಂಡು ಮಕ್ಕಳು, ಒಂದು ಉತ್ತಾನಪಾದ, ಎರಡು ಪ್ರಿಯಂವೃತನು ಎಂದು ಹಿಂದೆ ಹೇಳಿದೆ. ಉತ್ತಾನಪಾದ ಮತ್ತು ಪ್ರಿಯಂವೃತನು ಸದ್ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಾ ಲೋಕದಲ್ಲಿ ಬಹಳ ವಿಖ್ಯಾತರಾಗಿ ಮೆರೆಯುತ್ತಿದ್ದರು. ಉತ್ತಾನಪಾದನಿಗೆ ಈರ್ವರು ಹೆಂಡತಿ. ಹಿರಿಯಳು ಸುನೀತೆ, ಕಿರಿಯವಳು ಸುರಚಿ. ಸುನೀತೆಯು ಅತ್ಯಂತ ನೀತಿವಂತಳು, ಧರ್ಮಿಷ್ಠಳೂ ಆಗಿದ್ದಳು. ಕಿರಿಯಳು ತರುಣಿಯೂ ಸುಂದರಿಯೂ ಚತುರೆಯೂ ಚತುರ ಭಾಷಿಣಿಯೂ ಲೌಕಿಕ ಸುಖದಲ್ಲಿಯೇ ರುಚಿಯುಳ್ಳವಳೂ ಆದುದರಿಂದ ಉತ್ತಾನಪಾದನು ಸುರುಚಿಯಲ್ಲಿಯೇ ಮೋಹಗೊಂಡು ಅವಳನ್ನೇ ಅನುಸರಿಸುತ್ತಿದ್ದನು. ಇದು ಸಹಜ. ಹಿರಿಯಳಲ್ಲಿ ಅನಾದರ ಅನಾಸ್ಥೆಗಳು ನೆಲೆಗೊಂಡಿದ್ದವು. ಆದರೂ ಸುನೀತೆಯಿಂದ ಧ್ರುವನೆಂಬುವನನ್ನು, ಸುರುಚಿಯಿಂದ ಉತ್ತಮನೆಂಬುವನನ್ನು ರಾಜನು ಮಕ್ಕಳಾಗಿ ಪಡೆದಿದ್ದನು. ಒಂದಾನೊಂದು ದಿನ ರಾಜನು ತನ್ನ ಪ್ರಿಯ ಪತ್ನಿಯಾದ ಸುರುಚಿಯ ಮಗನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಮಗನ ಮೇಲಾಟದಲ್ಲಿ ಮಗ್ನನಾಗಿದ್ದನು. ಸುರಚಿಯು ಸಹ ಪತಿಯ ಸನ್ನಿಧಾನದಲ್ಲಿ ಕುಳಿತು ತಾನು ಮಗನ ಲಾಲನೆಯಲ್ಲಿ ಮೈಮರೆತು ಸುಖಿಸುತ್ತಿದ್ದಳು. ಆಗ ಅಕಸ್ಮಾತ್ತಾಗಿ ಇನ್ನೂ ಚಿಕ್ಕವನಾದ, ಅಂದರೆ 5 ವರ್ಷದ ಧ್ರುವನು ಅಲ್ಲಿಗೆ ಬಂದನು. ತಂದೆಯೆಡೆಗೆ ಧಾವಿಸಿದನು. ತಂದೆಯು ಮಗನ ಕಡೆಗೆ ತಿರುಗಿ ಸಹ ನೋಡಲಿಲ್ಲ. ಧ್ರುವನು ತನ್ನನ್ನು ತೊಡೆಯ ಮೇಲೆತ್ತಿ ಕುಳ್ಳಿರಿಸಿಕೊಳ್ಳಲು ತಂದೆಯ ಸನಿಹಕ್ಕೆ ಬಂದು 2 ತೋಳುಗಳನ್ನು ಮೇಲಕ್ಕೆತ್ತಿ ಕೇಳಿಕೊಂಡನು. ಉತ್ತಾನಪಾದನು ಆಗಲೂ ಕೂಡ ಧ್ರುವ ಕುಮಾರನನ್ನು ಮೇಲಕ್ಕೆತ್ತಲಿಲ್ಲ. ಧ್ರುವನು ಆಮೇಲೆ ತಾನೇ ತಂದೆಯ ತೊಡೆಯನ್ನೇರಲು ಪ್ರಯತ್ನಿಸತೊಡಗಿದನು. ಆಗ ಸುರಚಿಯು ಧಾವಿಸಿ ಮುಂದೆ ಬಂದು ಬಗ್ಗಿ ಧ್ರುವನ ರಟ್ಟೆಯನ್ನು ಹಿಡಿದು ಅತ್ತ ತಳ್ಳಿದಳು. ಕುಮಾರ, ಈ ಸಿಂಹಾಸನವನ್ನೇರಿ ಮಹಾರಾಜನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ನಿನ್ನದಲ್ಲ. ಆ ಭಾಗ್ಯವನ್ನು ನೀನು ಪಡೆದು ಬಂದಿಲ್ಲ. ನನ್ನುದರದಲ್ಲಿ ಜನಿಸಿದ್ದರೆ ನೀನೂ ಸಹ ಉತ್ತಮನಂತೆ ಅಲ್ಲಿ ವಿರಾಜಿಸಬಹುದಿತ್ತು. ಪಾಪ, ನೀನಿನ್ನೂ ಚಿಕ್ಕ ಬಾಲಕ. ನಿನಗೇನು ಗೊತ್ತು? ನೀನು ನನ್ನ ಮಗನಲ್ಲ, ಮತ್ತೊಬ್ಬಳಲ್ಲಿ ಜನಿಸಿದವನು. ನೀನು ಈ ಸಿಂಹಾಸನವನ್ನೇರಬೇಕೆಂದು ನಿಜವಾಗಿ ಆಶಿಸಿದ್ದರೆ ಅರಣ್ಯಕ್ಕೆ ಹೋಗಿ ದೇವರಿಂದ ವರ ಪಡೆದು ಮುಂದಿನ ಜನ್ಮದಲ್ಲಿ ನನ್ನುದರದಲ್ಲಿ ಜನಿಸಿ ಬಾ. ಅಂದರೆ ಮಾತ್ರ ಈ ಸ್ಥಾನವು ನಿನಗೆ ಲಭಿಸುವುದು ಎಂದಳು. ಆಗ ಸಹ ಉತ್ತಾನಪಾದನು ಸುರುಚಿಯನ್ನು ತಡೆಯಲಿಲ್ಲ, ಅವಳ ಮಾತಿಗೆ ಎದುರಾಡಲಿಲ್ಲ. ಮಗು ಧ್ರುವನು ಸಣ್ಣ ಮೋರೆ ಮಾಡಿ ಅಳುತ್ತಾ ಹೊರಟು ಹೋದನು. ಆಗ ಸಹ ರಾಜನು ಅತ್ತ ಕಡೆಗೆ ನೋಡಲಿಲ್ಲ. ಧ್ರುವನು ಅಳುತ್ತಲೇ ತನ್ನ ತಾಯಿಯೆಡೆಗೆ ಸಾಗಿದನು. ಇಷ್ಟರಲ್ಲಿ ಗುಪ್ತ ದೂತೆಯರಿಂದ ನಡೆದ ವಿದ್ಯಮಾನಗಳೆಲ್ಲವೂ ಸುನೀತೆಯ ಕಿವಿಗೆ ಬಂದು ಮುಟ್ಟಿದವು. ಅಳುತ್ತಾ ಬರುವ ಮಗನನ್ನು ತಾನು ಅಳುತ್ತಲೇ ಬರಸೆಳೆದು ಎದೆಗವಚಿಕೊಂಡು ದೊಡ್ಡ ಧ್ವನಿಯಿಂದ ಅತ್ತು ಬಿಟ್ಟಳು. ಮಗು, ಉತ್ತಮನ ತಾಯಿಯು ನಿನಗೆ ಹೇಳಿದ ಮಾತುಗಳೆಲ್ಲವೂ ನಿಜ. ನೀನು ದುರ್ಭಾಗ್ಯಳ ಉದರದಿಂದ ಜನಿಸಿದವನು. ಆದ್ದರಿಂದ ಆ ಸ್ಥಾನವು ಈಗ ನಿನಗೆ ಸಿಗಲಿಲ್ಲ. ನೀನು ದೇವರಿಂದಲೇ ಅಂಥ ಉನ್ನತ ಸ್ಥಾನವನ್ನು ಪಡೆಯಬೇಕು ಎಂದು ಹೇಳುತ್ತಾ ಬ್ರಹ್ಮಾದಿ ಸಕಲ ದೇವತೆಗಳು ಶ್ರೀಮನ್ನಾರಾಯಣನನ್ನು ಆರಾಧಿಸಿಯೇ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆಂದು, ದೇವತೆಗಳು ಬ್ರಹ್ಮ ಋಷಿಗಳು ಆ ಪರಮಾತ್ಮನನ್ನು ಅಖಂಡವಾಗಿ ಧ್ಯಾನಿಸಿ ಸಿದ್ಧವಾದ ಸೌಖ್ಯವನ್ನು ಕಂಡರೆಂದು ಹೇಳುತ್ತಾ, ಮಗು, ನಿನ್ನ ಚಿಕ್ಕಮ್ಮನು ನಿನಗೆ ಹೇಳಿದಂತೆ ನೀನು ಅರಣ್ಯಕ್ಕೆ ಹೋಗಿ ಭಗವಂತನನ್ನು ತಪಸ್ಸಿನಿಂದ ಒಲಿಸಿಕೊಂಡು ಬರಬೇಕಪ್ಪ ಎಂದು ಹೇಳುತ್ತಾ ಮತ್ತೆ ಅತ್ತಳು. ತಾಯಿಯು ದುಃಖದಿಂದ ಆಡಿದ ಮಾತುಗಳನ್ನು ಧ್ರುವನು ನಿಜವೆಂದೇ ಭಾವಿಸಿದನು. ಕೂಡಲೇ ಆ ಸ್ಥಳದಿಂದ ಅರಣ್ಯಕ್ಕೆ ಬಂದು ಬಿಟ್ಟನು. ಒಂದು ಮಹಾ ದಿವ್ಯ ಜ್ಯೋತಿಯು ಸಾಧನೆಗಾಗಿ ಸಾಗಿರುವುದನ್ನು ಜ್ಞಾನ ದೃಷ್ಟಿಯಿಂದ ನಾರದರು ಕಂಡು ಅಲ್ಲಿಗೆ ಧಾವಿಸಿದರು. ಧ್ರುವನಿಗೆ ಎದುರಾದರು. ಮಗು ಧ್ರುವ, ಎಲ್ಲಿಗೆ ಹೊರಟೆಯಪ್ಪ ಎಂದರು ನಾರದರು. ಚಿಕ್ಕಮ್ಮನ ಆಜ್ಞೆಯ ಪ್ರಕಾರ ಭಗವಂತನಿಂದ ಸ್ಥಿರವಾದ ಸ್ಥಾನ ದೊರಕಿಸಲು ಹೊರಟಿದ್ದೇನೆ. ನನ್ನ ತಾಯಿಯೂ ಸಹ ಹೇಳಿದಳು ಎಂದನು. ಧ್ರುವನು, ಛೀ ಹುಚ್ಚಪ್ಪ, ಭಗವಂತನು ಹೀಗೆ ಸುಲಭವಾಗಿ ಸಿಗುವನೇ? ನೀನಂತೂ ಏನೂ ಅರಿಯದ ಬಾಲಕ. ಸರ್ವಸಂಗ ಪರಿತ್ಯಾಗ ಮಾಡಿದ ಯೋಗೀಶ್ವರರು ಜನ್ಮ ಜನ್ಮಗಳಲ್ಲಿ ತಪಸ್ಸನ್ನಾಚರಿಸಿದರೂ ಸಿಗದಂಥ ಪರಮಾತ್ಮನನ್ನು ಹುಡುಕಲು ನೀನು ಹೊರಟೆಯೋ? ಚೆನ್ನಾಗಿದೆ, ಇದು ನಿನಗೆ ಸಾಧ್ಯವಿಲ್ಲ. ಮನೆಗೆ ತಿರುಗಿ ಹೋಗು ಎಂದರು ನಾರದರು. ಮನೆಗಂತೂ ನಾನು ತಿರುಗಿ ಹೋಗಲಾರೆ ಗುರುಗಳೇ. ನನಗೆ ನನ್ನ ತಂದೆಯ ಸಿಂಹಾಸನವೇ ಬೇಕಾಗಿಲ್ಲ. ನನ್ನ ವಂಶದ ಹಿರಿಯರಾರೂ ದೊರಕಿಸಲಾರದಂಥ ಉನ್ನತ ಸ್ಥಾನದಲ್ಲಿ ನಾನು ಇರಬೇಕೆಂದಿದ್ದೇನೆ. ನಾನು ಕ್ಷತ್ರಿಯನು, ಹಿಡಿದ ಹಠವನ್ನು ಬಿಡತಕ್ಕವನಲ್ಲ. ನನಗೆ ಬೇಕಾದಂಥ ಸಂಕಟ ಬರಲಿ ತಾಳಿಕೊಳ್ಳುವೆನು.
ಆದರೆ ನಾರದರೆ, ನೀವೇ ನನಗೆ ಗುರುಗಳು. ಶ್ರೀಹರಿ ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸಿರಿ, ನನಗೆ ಗುರೂಪದೇಶ ಮಾಡಿರಿ ಎಂದು ಧ್ರುವನು ನಾರದರಿಗೆ ಸಾಷ್ಟಾಂಗವೆರಗಿದನು. ನಾರದರಿಗೆ ಪರಮ ಸಂತೋಷವಾಯಿತು. ಧ್ರುವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದನು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು. ಆ ವಾಸುದೇವನ ಸಂಪೂರ್ಣ ರೂಪವನ್ನು ಬಣ್ಣಿಸಿ ಹೇಳಿ, ಆ ರೂಪವನ್ನೇ ಹೃದಯದಲ್ಲಿ ರೂಪಿಸಿ ತಪಸ್ಸಿಗೆ ಕುಳಿತುಕೊಳ್ಳಲು ಹೇಳಿದರು. ಮಗು ಧ್ರುವ, ಯಮುನಾ ನದಿ ತೀರದಲ್ಲಿಯ ಮಧುವನವೆಂಬ ಪವಿತ್ರ ಸ್ಥಳಕ್ಕೆ ಹೋಗಿ ಅಲ್ಲಿ ನೀನು ತಪಸ್ಸು ಮಾಡು ಎಂದು ಆಶೀರ್ವದಿಸಿದರು. ಅದರಂತೆಯೇ ಧ್ರುವನು ಅಲ್ಲಿಗೆ ಬಂದು ತಪೋನಿಷ್ಠನಾಗಿ ನಿಂತನು. ಇತ್ತ ನಾರದರು ನೇರವಾಗಿ ಉತ್ತಾನಪಾದನ ಅರಮನೆಗೆ ಬಂದರು. ಧ್ರುವನನ್ನು ತಾನು ಎತ್ತಿಕೊಳ್ಳದಿದ್ದುದು ತನ್ನ ತಪ್ಪೆಂದು ರಾಜನ ಸದ್ವಿವೇಕವು ಮನಸ್ಸನ್ನು ಕಟಿಯುತ್ತಿತ್ತು. ಚಿಕ್ಕ ಪತ್ನಿಯ ಮೋಹದಲ್ಲಿ ಬಿದ್ದು ಅವಳಿಗೆ ಸಿಟ್ಟು ಬರಬಾರದೆಂದು ತಾನು ತನ್ನ ಹಿರಿಯ ಪತ್ನಿಯನ್ನು ತಿರಸ್ಕರಿಸಿದೆನು. ಧ್ರುವನು ತನ್ನೆಡೆಗೆ ಬಂದರೂ ಉತ್ತಾನಪಾದರಾಜನು ಅವನನ್ನು ಎತ್ತಿ ಮುತ್ತಾಡಲಿಲ್ಲ. ಸುರಚಿಗೆ ತಾನು ದಾಸನಾದೆನೆಂದು ಬಹಳ ಹಳಹಳಿಸಿದನು. ನಾರದರು ಬಂದದ್ದನ್ನು ಕಂಡು ಉತ್ತಾನಪಾದರಾಜನು ಅವರನ್ನು ಎದುರುಗೊಂಡು ಸ್ವಾಗತಿಸಿದನು. ನಾರದರಿಗೆ ಎಲ್ಲವೂ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದವರಂತೆ ರಾಜನನ್ನು, ಏಕೆ ಮಹಾರಾಜ, ಮೊಗವೇಕೋ ಸಣ್ಣದಾಗಿದೆ, ಮನದ ದುಗುಡಕ್ಕೆ ಕಾರಣವೇನು ಎಂದು ಕೇಳಿದರು. ಆದರೂ ರಾಜನು, ಸ್ವಾಮಿ, ನನ್ನ ಅಚ್ಚುಮೆಚ್ಚಿನ ಮಗನನ್ನು ನಾನು ತಿರಸ್ಕರಿಸಿದೆನು. ಮಹಾಧಾರ್ಮಿಗಳಾದ ನನ್ನ ಹಿರಿಯ ಪತ್ನಿಯನ್ನು ತಾತ್ಸಾರ ಮಾಡಿದೆನು. ಸುಶೀಲನೂ ಸದ್ಗುಣ ಸಂಪನ್ನನೂ ಆದ ನನ್ನ 5 ವರ್ಷದ ಕಂದನು ಅರಣ್ಯಕ್ಕೆ ಹೋಗಿಬಿಟ್ಟನಂತೆ. ಸುರುಚಿಗೆ ಅಧೀನನಾಗಿ ಅವನನ್ನು ಹಿಂದಕ್ಕೆ ಕರೆತರುವ ಧೈರ್ಯವನ್ನು ಕೂಡ ನಾನು ಮಾಡಲಿಲ್ಲ. ಈಗ ನನ್ನ ಮಗ ಧ್ರುವನು ಎಲ್ಲಿರುವನೋ? ಆ ಚಿಕ್ಕ ಮಗುವು ಹುಲಿ ಸಿಂಹಗಳಿಗೆ ತುತ್ತಾದರೆ? ಹೀಗೆ ಏನೇನೋ ಕೆಟ್ಟ ಆಲೋಚನೆಗಳೇ ಬರತೊಡಗಿವೆ. ಅದಕ್ಕಾಗಿ ದುಃಖಿತನಾಗಿದ್ದೇನೆ ಎಂದನು ಅರಸ. ರಾಜ, ಚಿಂತಿಸಬೇಡ, ನಿನ್ನ ಮಗನು ಕ್ಷೇಮದಿಂದಿರುವನು. ಅವನನ್ನು ಆ ಅನಾಥ ರಕ್ಷಕನಾದ ಭಗವಂತನೇ ರಕ್ಷಿಸುತ್ತಿರುವನು. ನಿನ್ನ ಮಗನೇನು ಸಾಮಾನ್ಯನೆಂದು ತಿಳಿಯಬೇಡ. ಅವನು ಇಂದ್ರಾದಿ ದೇವತೆಗಳಿಗೂ ಅಸಾಧ್ಯವಾದ ತಪಸ್ಸನ್ನು ಈಗಾಗಲೇ ಪ್ರಾರಂಭಿಸಿದ್ದು, ಆ ಪರಮಾತ್ಮನ ಅನುಗ್ರಹದಿಂದ ಅವನು ತ್ರಿಲೋಕದಲ್ಲಿಯೇ ಮಿಗಿಲಾದ ಪದವಿಯನ್ನು ಹೊಂದುವನು. ಅವನ ಕೀರ್ತಿಯು ಸಮಸ್ತ ಲೋಕಗಳಲ್ಲಿ ವ್ಯಾಪಿಸುವುದು ಎಂದು ಹೇಳಿ ನಾರದರು ಹೊರಟು ಹೋದರು. ಧ್ರುವನು ನಾರದನು ಹೇಳಿದಂತೆ ತಪಸ್ಸನ್ನಾಚರಿಸಹತ್ತಿದನು. ಮೊದಲು 3 ದಿನಗಳಿಗೊಮ್ಮೆ ಗೆಡ್ಡೆ, ಗೆಣಸು, ತೊಪ್ಪಲಗಳನ್ನು ತಿಂದು 1 ತಿಂಗಳು ಕಳೆದನು. ಆಮೇಲೆ 6 ದಿನಗಳಿಗೊಮ್ಮೆ ಆಹಾರ ಸ್ವೀಕರಿಸಿ 2ನೆಯ ತಿಂಗಳನ್ನು ನೂಕಿದನು. ಆಮೇಲೆ 9 ದಿನಗಳಿಗೊಮ್ಮೆ ಆಹಾರ ಸ್ವೀಕರಿಸುತ್ತಾ 3ನೆಯ ತಿಂಗಳನ್ನೂ ನೂಕಿದನು. 4ನೆಯ ತಿಂಗಳಲ್ಲಿ ಕೇವಲ ನೀರನ್ನು, 5ನೆಯ ತಿಂಗಳಲ್ಲಿ ಕೇವಲ ಹವೆಯನ್ನೂ ಸೇವಿಸುತ್ತಾ 6ನೆಯ ತಿಂಗಳಲ್ಲಿ ಶ್ವಾಸ ನಿರೋಧಿಸಿ ಪರಮಾತ್ಮನನ್ನು ಹೃದಯ ಕಮಲದಲ್ಲಿ ಸ್ಥಿರವಾಗಿ ನೋಡುತ್ತಾ ಕಣ್ಣು ಮುಚ್ಚಿ 1 ಪಾದದ ಮೇಲೆ ನಿಂತು ತಪಸ್ಸನ್ನು ಮಾಡಲು ಆ ತಪದ ಜ್ವಾಲೆಯು ಇಂದ್ರಲೋಕಕ್ಕೆ ಮುಟ್ಟಿ ಅದನ್ನು ಸುಡತೊಡಗಿತು. ಇದರಿಂದ ಗಾಬರಿಯಾದ ಇಂದ್ರಾದಿಗಳು ಓಡುತ್ತಾ ವೈಕುಂಠಕ್ಕೆ ಬಂದು, ಎಲೈ ಶ್ರೀಹರಿಯೇ, ನಮ್ಮ ಲೋಕವು ಸುಡತೊಡಗಿದೆ, ನಮ್ಮನ್ನು ಉದ್ಧರಿಸು ಎಂದು ಸ್ತುತಿಸಿದರು. ಆಗ ಶ್ರೀಮನ್ನಾರಾಯಣನು, ದೇವತೆಗಳೇ ಶಾಂತರಾಗಿರಿ. ಭೂಲೋಕದಲ್ಲಿ ಉತ್ತಾನಪಾದರಾಜನ ಮಗನು ಘೋರ ತಪಸ್ಸನ್ನಾಚರಿಸುತ್ತಿದ್ದಾನೆ. ಈ ಜ್ವಾಲೆಯು ಅದರದೇ. ನಾನು ಈಗಿಂದೀಗಲೇ ಹೋಗಿ ಅವನಿಗೆ ವರಪ್ರದಾನ ಮಾಡಿ ಅವನನ್ನು ಸಮಾಧಾನಪಡಿಸಿ ಬರುತ್ತೇನೆ ಎಂದೆನ್ನುತ್ತಾ ಮಧುವನಕ್ಕೆ ಗರುಡ ವಾಹನನಾಗಿ ಬಂದನು. ಧ್ರುವನು ಹೃದಯದಲ್ಲಿ ಪರಮಾತ್ಮನನ್ನು ನೋಡುತ್ತಾ ಆನಂದೋನ್ಮಾದದಲ್ಲಿ ನಿಂತಿರಲು ಒಮ್ಮಿಂದೊಮ್ಮೆಲೆ ಹೃದಯದಲ್ಲಿಯ ಮೂರ್ತಿಯು ಅದೃಶ್ಯವಾಯಿತು. ಧ್ರುವನು ಗಾಬರಿಯಾಗಿ ಕಣ್ಣು ತೆರೆದನು. ಎದುರಿಗೆ ಶಂಖ ಚಕ್ರ ಗದಾಧಾರಿಯಾದ ಪರಮಾತ್ಮನನ್ನು ಕಂಡನು. ಅತ್ಯಂತ ಸಂತೋಷದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಶ್ರೀಹರಿಯನ್ನು ಸ್ತೋತ್ರ ಮಾಡಬೇಕೆಂದರೆ ಬಾಯಿಂದ ಶಬ್ದಗಳೇ ಹೊರಡಲೊಲ್ಲವು. ಕಣ್ಣುಗಳಿಂದ ಆನಂದಾಶ್ರುಗಳು ಉದರತೊಡಗಿದವು. ಬಾಲಕನ ಅಸಹಾಯಕತೆಯನ್ನು ಕಂಡು ಪರಮಾತ್ಮನು ಓಂಕಾರ ಸ್ವರೂಪನಾದ ತನ್ನ ಪಂಚಜನ್ಯವನ್ನು ಧ್ರುವನ ಕಪೋಲಗಳಿಗೆ ತಾಗಿಸಿದನು. ತಕ್ಷಣ ಧ್ರುವನಿಗೆ ಮಾತಾಡುವ ಶಕ್ತಿ ಬಂದಿತು. ಸಕಲ ವೇದಗಳು ಅವನಿಗೆ ಮುಖೋದ್ಗತವಾದವು. ಜೀವಾತ್ಮ ಪರಮಾತ್ಮರಲ್ಲಿರುವ ಭೇದವನ್ನು ಅರಿತನು. ಭಕ್ತಿಯು ಪಕ್ವವಾಯಿತು. ಅಖಂಡವಾಗಿ ಸ್ತುತಿಸಲು ಆರಂಭಿಸಿದನು. ಕೊನೆಗೆ, ದೇವಾ, ನನಗೆ ನಿನ್ನ ಭಕ್ತರ ಸಂಘವನ್ನು ನೀಡು. ಅವರ ಸಹವಾಸದಿಂದಲೇ ನಿನ್ನ ದಿವ್ಯ ಸ್ವರೂಪವನ್ನು ಕಾಣಬಲ್ಲೆನು. ಜ್ಞಾನಾನಂದ ಸ್ವರೂಪನೂ ಅನಂತನೂ ಆದ ನಿನಗೆ ವಂದಿಸುವೆನು ಎಂದು ಧ್ರುವನೆಂದನು. ಆಗ ಶ್ರೀಹರಿಯು, ಬಾಲಕ, ನಿನ್ನ ಮನದ ಬಯಕೆಯನ್ನು ನಾನು ಬಲ್ಲೆನು. ನಿನಗೆ ಮಂಗಲವಾಗಲಿ. ಈ ಧರೆಗೆ ಈ ಲೋಕದಲ್ಲಿ ಯಾರಿಗೂ ಲಭಿಸದಂಥ ಕಾಂತಿಯುಕ್ತವಾದ ಅತ್ಯುನ್ನತವಾದ ಪದವಿಯನ್ನೇ ಕೊಟ್ಟಿರುವೆನು.
ಸೂರ್ಯ, ಚಂದ್ರ, ನಕ್ಷತ್ರಗಳ ಮಂಡಲಕ್ಕೆ ನೀನೇ ಆಧಾರ ಮಧ್ಯಸ್ಥಮನಾಗು. ಸಪ್ತ ಋಷಿಗಳೂ ಸಹ ನಿನ್ನ ಸುತ್ತಲೂ ಪ್ರದಕ್ಷಿಣೆ ಹಾಕುವರು. ಆದರೆ ಈಗಲೇ ನಿನಗೆ ಆ ಸ್ಥಾನವು ದೊರಕುವುದಿಲ್ಲ. ನೀನು ನಿನ್ನ ರಾಜ್ಯಕ್ಕೆ ಹೋಗು. ನಿನ್ನನ್ನು ಕಂಡ ಕೂಡಲೇ ನಿನ್ನ ತಂದೆಯೂ ನಿನಗೆ ರಾಜ್ಯವನ್ನು ಒಪ್ಪಿಸಿ ತಾನು ವೈರಾಗ್ಯ ತಾಳುತ್ತಾನೆ. ನೀನು 26,000 ವರ್ಷ ರಾಜ್ಯವಾಳು ಎಂದು ಹೇಳಿ ಪರಮಾತ್ಮನು ಅದೃಶ್ಯನಾದನು. ಇತ್ತ ಧ್ರುವನು ಅರಣ್ಯದಿಂದ ತನ್ನ ರಾಜ್ಯಕ್ಕೆ ತೆರಳಿದನು. ಸಾಕ್ಷಾತ್ ಶ್ರೀಹರಿಯ ದರ್ಶನ ಮತ್ತು ಅವನಿಂದ ಶ್ರೇಷ್ಠತಮವಾದ ಪದವಿಗಳು ದೊರೆತರೂ ಅವನ ಮನಸ್ಸು ತೃಪ್ತವಾಗಲಿಲ್ಲ. ಯಾವ ಕರ್ಮದ ಪ್ರಾಬಲ್ಯವೋ ಕಾಣೆ. ಶ್ರೀಹರಿಯನ್ನು ಮೋಕ್ಷ ಕೊಡೆಂದು ಕೇಳಲಿಲ್ಲ. ಕೇವಲ ಲೌಕಿಕ ವಿಷಯವನ್ನೇ ಮನದಲ್ಲಿಟ್ಟು ಸ್ತುತಿಸಿದೆನು. ಉಪಾಯವಿಲ್ಲ ಎಂದು ಹಳಹಳಿಸುತ್ತಾ ಬರಹತ್ತಿದನು. ಧ್ರುವರಾಜನು ಅರಣ್ಯದಿಂದ ಹಿಂತಿರುಗುತ್ತಿದ್ದಾನೆಂಬ ವಾರ್ತೆಯು ಉತ್ತಾನಪಾದರಾಜನಿಗೆ ತಲುಪಿದ ಕೂಡಲೇ ತನ್ನ ರತ್ನ ಖಚಿತವಾದ ರಥವನ್ನೇರಿ ಮಂತ್ರಿ ಮಾನ್ಯರೊಂದಿಗೆ ಮಗನನ್ನು ಎದುರುಗೊಳ್ಳಲು ಹೊರಟನು. ಅವನೊಡನೆ ಉತ್ತಮನೂ ಬಂದನು. ಇದನ್ನು ಕೇಳಿ ಸುನೀತೆ, ಸುರುಚಿಯರು ತಮ್ಮ ಪಲ್ಲಕ್ಕಿಗಳನ್ನೇರಿ ತಾವೂ ಬಂದರು. ಊರ ಹೊರಗೆ ಧ್ರುವರಾಜನು ಬರುತ್ತಿರುವುದನ್ನು ಕಂಡು ಉತ್ತಾನಪಾದನು ರಥದಿಂದ ಇಳಿದು ಕುಮಾರ, ಕುಮಾರ ಎಂದು ಕೂಗುತ್ತಾ ಎರಡೂ ತೋಳುಗಳನ್ನೆತ್ತಿ ಮುಂದೆ ಮಾಡಿ ಓಡುತ್ತಲೇ ಬಂದು ಮಗನನ್ನು ಅಪ್ಪಿಕೊಂಡನು. ಅಖಂಡವಾಗಿ ಆನಂದ ಭಾಷ್ಪಗಳನ್ನು ಸುರಿಸಿದನು. ಧ್ರುವರಾಜನು ತಂದೆಯ ಪಾದಗಳ ಮೇಲೆ ಮಸ್ತಕವನ್ನಿಟ್ಟು ನಮಸ್ಕರಿಸಿದನು. ನಂತರ ಸುರುಚಿಯಲ್ಲಿಗೆ ಬಂದು ಅವಳಿಗೆ ಸಾಷ್ಟಾಂಗವೆರಗಿದನು. ಸುರುಚಿಯು ಧ್ರುವರಾಜನನ್ನು ಎರಡೂ ತೋಳುಗಳಿಂದ ಎಬ್ಬಿಸಿ ಮಗುವೇ ಚಿರಂಜೀವಿಯಾಗು ಎಂದು ಹರಸಿದಳು. ಸುನೀತೆಯು ಮಗನನ್ನು ಅಪ್ಪಿ ಆನಂದ ಪರವಶಳಾದಳು. ಉತ್ತಾನಪಾದರಾಜನು ಆನೆಯ ಮೇಲೆ ಅಂಬಾರಿಯನ್ನಿರಿಸಿ ಅದರಲ್ಲಿ ತನ್ನ ಈರ್ವರೂ ಮಕ್ಕಳನ್ನು ಕುಳ್ಳಿರಿಸಿ ಸಕಲ ವಾದ್ಯ ವೈಭವಗಳಿಂದ ಮೆರೆಸಿ ಪುರ ಪ್ರವೇಶಿಸಿದನು. ಅಷ್ಟರಲ್ಲಿ ರಾಜಧಾನಿಯ ಬೀದಿಯಲ್ಲಿ ಮಂಟಪಗಳನ್ನು ಹಾಕಿದ್ದರು. ಪ್ರತಿ ಮನೆಗಳ ಮುಂದೆ ಬಾಳೆಯ ಕಂಬ, ಮಾವಿನ ತಳಿರು ತೋರಣಗಳನ್ನು ಕಟ್ಟಿ ಸಿಂಗರಿಸಿದ್ದರು. ಬೀದಿಗಳಿಗೆ ಪನ್ನೀರನ್ನು ಹಾಕಿದ್ದರು. ಹೆಜ್ಜೆ ಹೆಜ್ಜೆಗೆ ಸುಮಂಗಲಿಯರು ಧ್ರುವರಾಜನಿಗೆ ಆರತಿ ಬೆಳಗಿ ದೃಷ್ಟಿ ತೆಗೆದು ಆಶೀರ್ವದಿಸುತ್ತಿದ್ದರು. ಇಂಥ ಮಗನನ್ನು ಪಡೆದ ರಾಜನ ಭಾಗ್ಯವೇ ಭಾಗ್ಯವೆಂದು ಜನರು ಕೊಂಡಾಡುತ್ತಾ ನಡೆದಿದ್ದರು. ಈ ರೀತಿ ರಾಜನು ಧ್ರುವರಾಜನನ್ನು ಅರಮನೆಗೆ ಕರೆತಂದು ಇಂದ್ರಾದಿ ದೇವತೆಗಳಿಗೂ ಲಭಿಸಲಾರದ ಸುಖ ಸೌಕರ್ಯಗಳನ್ನು ಒದಗಿಸಿ ಅವನನ್ನು ಸುನೀತೆಯನ್ನು ಸ್ವಾಗತಿಸಿದನು. ರಾಜನು ಸುಖದಿಂದ ಕಾಲ ಕಳೆಯ ಹತ್ತಿದನು. ಉತ್ತಾನಪಾದನಿಗೆ ಮುಪ್ಪು ಆವರಿಸತೊಡಗಿತು. ತನ್ನ ಪ್ರಜೆಗಳು ಧ್ರುವರಾಜನಲ್ಲಿ ಅಸಾಮಾನ್ಯ ಭಕ್ತಿ ವಿಶ್ವಾಸಗಳನ್ನು ತೋರತೊಡಗಿದ್ದರು. ಇದನ್ನು ಕಂಡು ಧ್ರುವನನ್ನು ರಾಜನನ್ನಾಗಿ ಪಟ್ಟ ಕಟ್ಟಿದನು. ರಾಜ್ಯದ ಸಕಲ ಸೂತ್ರಗಳನ್ನು ಅವನ ಕೈಯಲ್ಲಿರಿಸಿದನು. ತಾನು ವೈರಾಗ್ಯ ತಳೆದು ಜೀವನ್ಮುಕ್ತಿ ಸಾಧನೆಗಾಗಿ ಅರಣ್ಯಕ್ಕೆ ತೆರಳಿದನು. ಧ್ರುವನು ಪಟ್ಟಾಭಿಷಿಕ್ತನಾದ ಬಳಿಕ ಶಿಂಷ್ಮಾರನೆಂಬ ಪ್ರಜಾಪತಿಯ ಮಗಳಾದ ಭೂಮಿ ಎಂಬುವಳನ್ನು ಲಗ್ನವಾದನು. ಅವಳಲ್ಲಿ ಇವನಿಗೆ ಕಲ್ಪ ಮತ್ತು ವತ್ಸರರೆಂಬ ಇಬ್ಬರು ಕುಮಾರರು ಉದಿಸಿದರು. ಧ್ರುವರಾಜನ ಎರಡನೆಯ ಹೆಂಡತಿಯಾದ ಇಳೆಯು ವಾಯು ಎಂಬುವನ ಮಗಳು. ಇವಳಲ್ಲಿ ಉತ್ಕಲನೆಂಬ ಮಗನು ಹುಟ್ಟಿದನು. ಉತ್ಕಲನ ಸಮಾನರಾದ ಸುಂದರ ಪುರುಷರೇ ಜಗತ್ತಿನಲ್ಲಿಲ್ಲವೆಂದು ಹೆಸರಾದನು. ಧ್ರುವರಾಜನ ತಮ್ಮನು ವಿವಾಹ ಮಾಡಿಕೊಳ್ಳುವ ಪೂರ್ವದಲ್ಲಿಯೇ ಮರಣ ಹೊಂದಿದನು. ಒಂದಾನೊಂದು ದಿನ ಉತ್ತಮನು ಬೇಟೆಯಾಡಲು ಹೋದಾಗ ಒಬ್ಬ ಯಕ್ಷನು ಅವನನ್ನು ಹಿಡಿದು ಅರಣ್ಯದಲ್ಲಿಯೇ ಕೊಂದನು. ಬಹಳ ದಿವಸಗಳಾದರೂ ಬೇಟೆಗೆ ಹೋದ ತನ್ನ ಮಗನು ತಿರುಗಿ ಬರಲಿಲ್ಲವೆಂದು ಸುರುಚಿಯು ಅವನನ್ನು ಹುಡುಕಲು ತಾನೇ ಹೋದಳು. ಅದಕ್ಕವಳು ಅರಣ್ಯದಲ್ಲಿ ವಾಸಿಸುತ್ತಿರುವಾಗ ಕಾಡು ಬೆಂಕಿಯಲ್ಲಿ ಸುಟ್ಟುಕೊಂಡು ಸತ್ತಳು. ತಾಯಿಯು ತಮ್ಮನು ಬರಲಿಲ್ಲವೆಂದು ಧ್ರುವರಾಜನು ಸ್ವತಃ ಹುಡುಕಲು ಹೊರಟನು. ಆಗ ಅಲ್ಲಿ ಶೋಧಿಸಲಾಗಿ ಇವೆಲ್ಲ ವಿಷಯಗಳು ಗೊತ್ತಾದವು. ಓರ್ವ ಯಕ್ಷನು ತಮ್ಮನನ್ನು ಕೊಂದುದಕ್ಕೆ ಇಡೀ ಯಕ್ಷಕುಲವನ್ನೇ ನಿರ್ಮೂಲ ಮಾಡುವೆನೆಂದು ಧ್ರುವನು ರಥವನ್ನೇರಿ ಸಕಲ ಶಸ್ತ್ರಾಸ್ತ್ರ ಸನ್ನದ್ಧನಾಗಿ ಹೊರಟನು. ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಯಕ್ಷರ ರಾಜಧಾನಿಯಾದ ಅಲಕಾವತಿಗೆ ಬಂದು ಒಂದು ಶಂಖನಾದವನ್ನು ಮಾಡಿದನು. ಯುದ್ಧಕ್ಕೆ ಬರಲು ಯಕ್ಷರಿಗೆ ಧ್ರುವರಾಜನು ಆಹ್ವಾನವಿತ್ತನು. ಧ್ರುವರಾಜನೊಬ್ಬನೇ ಲಕ್ಷೋಪಲಕ್ಷ ಯಕ್ಷರೊಡನೆ ಕಾದುತ್ತಾ ಅವರಲ್ಲಿಯ ಬಹುಸಂಖ್ಯಾತರನ್ನೇ ಕೊಲ್ಲುತ್ತಾ ಬಂದನು. ಯಕ್ಷರ ಮಾಯಾ ಯುದ್ಧವೂ ಸಹ ಧ್ರುವರಾಜನ ಮುಂದೆ ನಡೆಯದಾಯಿತು. ಆದರೆ ಧ್ರುವರಾಜನ ಸಿಟ್ಟು ಶಾಂತವಾಗಲಿಲ್ಲ. ಕೊನೆಗೆ ಯಕ್ಷರನ್ನೇ ನಿರ್ಮೂಲ ಮಾಡಲು ನಾರಾಯಣಾಸ್ತ್ರವನ್ನು ತೆಗೆದೆಸೆದನು. ಆಗ ಇವನ ಅಜ್ಜನಾದ ಸ್ವಯಂಭೂ ಮನುವು ಬಂದನು. ಮಗು ಧ್ರುವರಾಜ, ಏನಿದು ಅನ್ಯಾಯ? ಯಾರೋ ಒಬ್ಬ ಯಕ್ಷನು ನಿನ್ನ ತಮ್ಮನನ್ನು ಕೊಂದದ್ದಕ್ಕೆ ನಿರಪರಾಧಿಗಳಾದ ಎಲ್ಲ ಯಕ್ಷರೂ ಸಾಯಬೇಕೆ? ಕೋಪವೆಂಬುದು ಅಜ್ಞಾನದಿಂದುಂಟಾದುದು. ಅದು ತಮಸ್ಸಿಗೆ ಸಾಧನವು. ನೀನು ಶ್ರೀಹರಿಯನ್ನು ಪ್ರತ್ಯಕ್ಷವಾಗಿಯೇ ಕಂಡಂಥವನು. ನಿನ್ನಂಥ ಸತ್ಪುರುಷರು ಕೋಪವಶರಾಗಲೇಬಾರದು.
ಅಪರಾಧಿಗಳನ್ನು ಶಿಕ್ಷಿಸುವುದು, ನ್ಯಾಯವಾದರೂ ಅವರನ್ನು ಕ್ಷಮಿಸುವುದು ಸತ್ಪುರುಷರ ಲಕ್ಷಣವು. ನಿನ್ನ ತಮ್ಮನು ಯಕ್ಷನಿಂದ ಹತನಾದನೆಂದು ತಿಳಿದಿರುವೆ. ಅದು ಹಾಗಲ್ಲ. ಅವನು ತನ್ನ ಕರ್ಮಕ್ಕೆ ಕಟ್ಟುಬಿದ್ದು ವಿಧಿವಶನಾಗಿ ಸತ್ತನು. ನೀನು ಕೋಪಗೊಂಡು ಯಕ್ಷರ ಕುಲಕ್ಕೆ ಕುಠಾರನಾಗಿ ನಿಂತಿರುವೆ. ಇದರಿಂದ ನೀನು ಯಕ್ಷರ ಯಜಮಾನನಾದ ಕುಬೇರನನ್ನೂ ಸಹ ನೋಯಿಸಿದಂತಾಗುವುದು. ಆದುದರಿಂದ ನೀನು ಅವನನ್ನು ಮೊದಲೇ ಕಂಡು ಪ್ರಸನ್ನೀಕರಿಸಿಕೊಳ್ಳು. ಕುಬೇರನು ಮಹಾತ್ಮನು. ಮಹಾತ್ಮರ ಕ್ರೋಧಕ್ಕೆ ಪಾತ್ರನಾಗಬೇಡ. ಅವನ ಅನುಗ್ರಹ ಸಂಪಾದಿಸು ಎಂದು ಉಪದೇಶಿಸಿದನು. ಅಜ್ಜನ ಮಾತು ನಿಜವೆಂದು ಧ್ರುವರಾಜನಿಗನಿಸಿತು. ಅವನು ಕ್ರೋಧವನ್ನು ತ್ಯಜಿಸಿದನು. ನಾರಾಯಣಾಸ್ತ್ರವನ್ನು ಉಪಸಂಹರಿಸಿ ಯುದ್ಧವನ್ನು ನಿಲ್ಲಿಸಿದನು. ಇದರಿಂದ ಸಂತೋಷಗೊಂಡ ಕುಬೇರನು ತಾನಾಗಿಯೇ ತನ್ನ ಪರಿವಾರದೊಂದಿಗೆ ಧ್ರುವನನ್ನು ಕಾಣಲು ಬಂದನು. ಆಗ ಧ್ರುವರಾಜನು ಬದ್ಧಾಂಜಲಿಯಾಗಿ ನಿಂತು ತಾನು ಮಾಡಿದ ಅಪರಾಧವನ್ನು ಕ್ಷಮಿಸಲು ಕೇಳಿಕೊಂಡನು. ಇದರಿಂದ ಕುಬೇರನು ಮತ್ತಷ್ಟು ಸಂತೋಷಗೊಂಡನು. ಕ್ಷತ್ರಿಯ ಕುಮಾರ, ನಿನ್ನ ಗುಣಗಳಿಗೆ ನಾನು ಸಂತೋಷಪಟ್ಟೆನು. ನಿನ್ನ ಅಜ್ಜನ ಮಾತುಗಳನ್ನು ಮನ್ನಿಸಿ ಸಿಟ್ಟನ್ನು ತೊರೆದದ್ದಕ್ಕಾಗಿಯೂ ನನಗೆ ಸಂತೋಷವಾಗಿದೆ. ನೀನು ಯಕ್ಷರನ್ನು ಕೊಂದವನಲ್ಲ. ಓರ್ವ ಯಕ್ಷನು ನಿನ್ನ ತಮ್ಮನನ್ನು ಕೊಲ್ಲಲಿಲ್ಲ. ಕಾಲವೇ ಅವನನ್ನು ಕೊಂದಿತು. ಎಲ್ಲರೂ ಕಾಲಾಧೀನರು. ನಾನು ನೀನು ಎಂಬುದು ಕೇವಲ ಅನ್ಯಥಾ ಅಜ್ಞಾನವು. ಇದರಿಂದ ಪಾಪವೇ ಲಭಿಸುವುದು. ಪರಮಾತ್ಮನನ್ನು ಕಂಡ ನೀನು ನಿಜವಾಗಿ ಧನ್ಯನು. ಧರ್ಮಾರ್ಥ ಕಾಮಗಳಲ್ಲಿ ನಿನಗೆ ಅಭಿಲಾಷೆ ಇದ್ದರೆ ನಿನಗೆ ಬೇಕಾದ ವರವನ್ನು ಕೇಳು, ಕೊಡುವೆನು ಎಂದನು ಕುಬೇರನು. ಎಲೈ ದೇವಶ್ರೇಷ್ಠನೇ, ಅವು ಯಾವುದರಲ್ಲಿಯೂ ನನ್ನ ಅಪೇಕ್ಷೆಯಿಲ್ಲ. ಶ್ರೀಹರಿಯ ಪಾದಕಮಲಗಳಲ್ಲಿ ಶಾಶ್ವತವಾದ ಭಕ್ತಿಯನ್ನಿರಿಸುವ ದೃಢ ಮನಸ್ಸನ್ನು ದಯಪಾಲಿಸು ಎಂದನು ಧ್ರುವರಾಜನು. ಆಗಲಿ ಎಂದು ಹೇಳಿ ಕುಬೇರನು ಹೊರಟು ಹೋದನು. ಧ್ರುವರಾಜನು ತನ್ನ ಪಟ್ಟಣಕ್ಕೆ ಬಂದನು. ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತಾ ಅನೇಕ ಯಾಗಗಳನ್ನು ಮಾಡಿದನು. ಹೀಗೆ ಪ್ರತಿ ವರುಷವೂ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸುತ್ತಾ ಇದ್ದು ಕೊನೆಗೆ ರಾಜ್ಯವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿ ಸರ್ವವನ್ನೂ ತ್ಯಜಿಸಿ ಅಖಂಡ ವೈರಾಗ್ಯ ಪಡೆದು ಬದರಿಕಾಶ್ರಮಕ್ಕೆ ಬಂದನು. ಅಲ್ಲಿ ತಪಸ್ಸಿಗೆ ಕೂತನು. ಭಕ್ತಿಯೋಗವನ್ನು ಪಡೆದು ಶ್ರೀಹರಿಯನ್ನು ಹೃದಯದಲ್ಲಿ ಸ್ಥಾಪಿಸಿ ಧ್ಯಾನದಲ್ಲಿ ತನ್ಮಯನಾಗಿ ದೇಹವನ್ನೇ ಮರೆತು ಬಿಟ್ಟನು. ಹೀಗಿರಲಾಗಿ ಒಂದು ದಿನ ದೇವಲೋಕದ ವಿಮಾನವು ಇವನೆದುರು ಇಳಿಯಿತು. ಅದರಲ್ಲಿ ಸುನಂದ ಮತ್ತು ನಂದಿನಿ ಎಂಬ ವಿಷ್ಣುದೂತರಿದ್ದರು. ಅವರು ವಿಷ್ಣುವಿನಂತೆ ಮಹಾ ತೇಜಪುಂಜರೂ ಚತುರ್ಭುಜ ಯುಕ್ತರೂ ಶಂಖ ಚಕ್ರ ಗದಾ ಪದ್ಮಭೂಷಿತರೂ ಆಗಿದ್ದರು. ಅವರನ್ನು ಕಂಡೊಡನೆಯೇ ಧ್ರುವರಾಜನು ಎದ್ದು ನಿಂತು ಬದ್ಧಾಂಜಲಿಯಾಗಿ ಸ್ತೋತ್ರ ಮಾಡಬೇಕೆಂಬುದನ್ನು ಸಹ ಮರೆತನು. ಎಲೈ ಧ್ರುವರಾಜನೇ, ನಾವು ವಿಷ್ಣುದೂತರು. ನಿನ್ನ ತಪಸ್ಸಿಗೂ ನೀನು ಗಳಿಸಿದ ಪುಣ್ಯಕ್ಕೂ ಸಂತೋಷಪಟ್ಟು ಶ್ರೀಹರಿಯೇ ನಮ್ಮನ್ನು ನಿನ್ನಲ್ಲಿಗೆ ಕಳಿಸಿದ್ದಾನೆ. ನಡೆ, ನಿನ್ನನ್ನು ವಿಷ್ಣುಲೋಕಕ್ಕೆ ಕರೆದೊಯ್ಯುವೆವು ಎಂದನು. ಆಗ ಧ್ರುವರಾಜನು ಸ್ನಾನಾದಿಗಳನ್ನು ತೀರಿಸಿದನು. ಅಲ್ಲಿರುವ ಋಷಿಗಳೆಲ್ಲರಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದನು. ವಿಮಾನದಲ್ಲಿ ಹೋಗಿ ಕುಳಿತುಕೊಳ್ಳುವವನಿದ್ದನು. ಆಗ ತನ್ನ ತಾಯಿಯ ನೆನಪಾಯಿತು. ನನಗಾಗಿ ಕಷ್ಟ ಅಪಮಾನಗಳನ್ನು ಸಹಿಸಿ ಬಾಳಿದ ಸುನೀತೆಯನ್ನು ಇಲ್ಲಿಯೇ ಬಿಟ್ಟು ಹೇಗೆ ಹೋಗಲಿ ಎಂದು ಯೋಚಿಸುತ್ತಿರುವ ಧ್ರುವನ ಮನದ ಇಂಗಿತವನ್ನು ತಿಳಿದ ವಿಷ್ಣುದೂತರು ಈಗಾಗಲೇ ಸುನೀತೆಯು ಬೇರೊಂದು ವಿಮಾನದಲ್ಲಿ ಮುಕ್ತಿಗೆ ಹೊರಟಿದ್ದನ್ನು ಧ್ರುವರಾಜನಿಗೆ ತೋರಿಸಿದರು. ಧ್ರುವರಾಜನು ಆನಂದದಿಂದ ತೃಪ್ತನಾಗಿ ವಿಮಾನವನ್ನೇರಿದನು. ವಿಮಾನವು ಅವನನ್ನು ಮೇಲಕ್ಕೆ ಒಯ್ಯುತ್ತಾ ವಿಷ್ಣುಪುರವೆಂಬ ಸ್ಥಾನಕ್ಕೆ ಕರೆದೊಯ್ಯಿತು.